ಹಲೋ ಎವ್ರಿವನ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು CTET ಕ್ವೆಶ್ಚನ್ ಪೇಪರ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಫಸ್ಟು ನಮಗೆ ಈ ಒಂದು 10 ದಿನಗಳಲ್ಲಿ ಯಾವ ಥರ ಸ್ಟಡಿ ಮಾಡಿರ್ತೀವಿ ಇಷ್ಟು ದಿನಗಳಲ್ಲಿ, ಅದರ ಹೊರತುಪಡಿಸಿ ನಾವು ಬೇರೆ ಏನು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಅಷ್ಟು ಸಿಲೆಬಸ್ನ ಒಂದು ಅಟ್ಲೀಸ್ಟ್ 1-2 ಟೈಮ್ಸ್ ಆದರೂ ರಿವೈಸ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಟ್ರೆಂಡು. ಈಗಿನ ಟ್ರೆಂಡಿಗೆ ತಕ್ಕಂಗೆ ಕ್ವಶನ್ಸ್ಗಳು ಇರುತ್ತಲ್ಲ, ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹಾಗೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಕೊನೆಗೆ ಬೂಸ್ಟ್ ದ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. ಬರೀ ಸ್ಪೀಡ್ ಇದ್ದರೆ ಸಾಲದು, ಅಕ್ಯುರಸಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರಾಕ್ಟೀಸಿಂದ ಮಾತ್ರನೇ ಸಾಧ್ಯ. ಸೆಲ್ಫ್ ಅನಾಲಿಸಿಸ್ ಆ್ಯಂಡ್ ಟಾರ್ಗೆಟ್ ರಿವಿಷನ್. ಸೆಲ್ಫ್ ಅನಾಲಿಸಿಸ್ ಮಾಡ್ಕೋಬೇಕು. ನಾನು ಮಾಡಿರೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಇದೆ, ನಾನು ಯಾವ ಸ್ಟೆಪ್ಸನ್ನು ಎಲ್ಲಿ ಫೇಲ್ ಆಗ್ತಾ ಇದ್ದೀನಿ ಅನ್ನೋದನ್ನು ನಾವೇ ಅನಾಲಿಸಿಸ್ ಮಾಡ್ಕೋಬೇಕು. ಮತ್ತು ಟಾರ್ಗೆಟ್ ರಿವಿಷನ್, ಇಷ್ಟು ರಿವಿಷನ್ ನಾನು ಇವತ್ತು ಮುಗಿಸ್ಬೇಕು ಅನ್ನೋದನ್ನು ಗಮನ ಇಟ್ಕೊಂಡು ಮಾಡಬೇಕಾಗತ್ತೆ. ಇನ್ನೊಂದು ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಯೂಸಿಂಗ್ PYQ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಇದರಿಂದ ತುಂಬಾ ಉಪಯೋಗ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ PYQ ಯಾವ ಥರ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಟಡಿಗೆ ಅಂತ. ಹಾಗಾಗಿ PYQ ತುಂಬಾ ಇಂಪಾರ್ಟೆಂಟು, ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನು ನಾನು ಮುಂಚೆನೇ ಹೇಳಿದ್ದೀನಿ, ನೀವು ಅತಿ ಬೇಗನೆ PYQ ಸಾಲ್ವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಹಾಗೆಯೇ ಅನಾಲಿಸಿಸ್ ಮಾಡ್ಕೋಬೇಕು, ನೀವು ಯಾವ ಥರ ಸಾಲ್ವ್ ಮಾಡಿದ್ದೀರಾ, ಅಲ್ಲಿ ಏನು ಕೇಳಿದ್ದಾರೆ, ನೀವು ಯಾವ ಥರ ಸಾಲ್ವ್ ಮಾಡಿದ್ದೀರಾ ಅಂತ. ಹಾಗೆಯೇ ಈಗಿನ ರೀಸೆಂಟಾಗಿರುವಂತಹ PYQ ಇರುವಂತಹ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಹಳೇದಂದರೆ ತೀರಾ ಹಳೇದು ಮಾಡೋಕ್ಕೆ ಹೋಗಬಾರ್ದು. ರೀಸೆಂಟಾಗಿರುವಂಥದ್ದು ಮಾಡಿದ್ರೆ ನಮಗೆ ಟ್ರೆಂಡಿಂಗಲ್ಲಿ ಏನೇನು ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಏನು ಅಂತಂದರೆ, ಕ್ವೆಶ್ಚನ್ ಪೇಪರ್ ಕೊಟ್ಟಿರ್ತಾರೆ, ನಾವು ಕ್ವೆಶ್ಚನ್ ಪೇಪರಲ್ಲಿ ಅನಲೈಸಿಸ್ ಮಾಡಿ ನೋಡಿದ್ರೆ ಕ್ವೆಶ್ಚನ್ನಲ್ಲಿ ವೆರೈಟಿ ಆಫ್ ಕ್ವೆಶ್ಚನ್ಸ್ನ ನಾವು ಕಾಣ್ಬೋದು. ಅದರಲ್ಲಿ ಸ್ವಲ್ಪ ನಾನು ಇಂಪಾರ್ಟೆಂಟ್ ಇರುವಂತಹ ಪ್ಯಾಟ್ರನ್ಸ್ ಕ್ವೆಶ್ಚನ್ಸ್ನ ಮಾತ್ರ ಆರಿಸ್ಕೊಂಬಿಟ್ಟು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಏನು ಅಂತಂದರೆ ನೋಡಿ, ಟೈಪ್ ಆಫ್ ಕ್ವೆಶನ್ಸಲ್ಲಿ ನಾನು ಆರಿಸ್ಕೊಂಡಿರುವಂತಹ 4 ಥರ ಟೈಪ್ ಆಫ್ ಕ್ವೆಶನ್ಸ್ನ CTETಯಲ್ಲಿ ಇಂಪಾರ್ಟೆಂಟಾಗಿ ನಾವು ನೋಡ್ತಾ ಇರ್ತೀವಿ. ಅದೆಷ್ಟು ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ವಿಚಾರ ಮಾಡ್ತಾ ಹೋಗೋಣ. ಏನು ಅಂತಂದರೆ, ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾವು ಬೇಗ ಡೈರೆಕ್ಟ್ ಕ್ವೆಶನ್ಸ್ ಒಂದು ವರ್ಡ್ ಇರುತ್ತೆ, ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಡ್ತೀವಿ. ಆನ್ಸರ್ ಮಾಡಬೇಕಾದ್ರೂ ನಾನು ಅವತ್ತು ಹೇಳಿದ್ದೆ ವಿಡಿಯೋದಲ್ಲಿ ಯಾವ ಥರ ಮಾಡಬೇಕು ಅಂತ. ಎಲ್ಲರೂ ಏನು ಮಾಡ್ತಾರೆ, ಒಳಗಿಂದ ಹೀಗೆ ತೆಕ್ಕೊಂಡು ಹೋಗ್ತಾರೆ. ಈ ಥರ ಮಾಡಿದ್ರೆ ಹೊರಗಡೆ ಪ್ಯಾಟ್ರನ್ನು ಹೊರಗಡೆ ಇದು ನಾವು ಹಾಕುವಂಥ ಶೇಡಿಂಗು ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಮುಂಚೆನೇ ಕಾನ್ಷಿಯಸ್ ಆಗಿರ್ತೀವಲ್ಲ, ಕಾನ್ಷಿಯಸ್ ಆಗಿದ್ದಾಗೆ ನಾವು ಹೊರಗಡೆದು ಹಾಕೊಂಬಿಡ್ಬೇಕು. ಆಮೇಲೆ ಒಳಗಡೆದು ಬೇಗ ಆಗ್ತಾ ಹೋಗುತ್ತೆ. ಈ ಥರ ಮಾಡಿದ್ರೆ ಒಳ್ಳೆಯದು. ಡೈರೆಕ್ಟ್ ಕ್ವೆಶನ್ಸು ಆನ್ಸರ್ ನಿಮ್ಗೆ ಗೊತ್ತಿರುತ್ತೆ, ಡೈರೆಕ್ಟಾಗಿ ಹಾಕ್ಬಿಟ್ಟು ಅಲ್ಲಿ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟು AR ಕ್ವೆಶನ್ಸ್, ಅಸರ್ಷನ್ ಮತ್ತು ರೀಸನಿಂಗ್ ಕ್ವೆಶನ್ಸ್ ಇರುತ್ತೆ. ಇದನ್ನು ನಾವು ಅಸರ್ಷನ್ ಅನ್ನೋ ಒಂದು ಸ್ಟೇಟ್ಮೆಂಟ್ನ ನಾವು ಯಾವುದಕ್ಕೆ ಹೋಲಿಸ್ಬೋದು ಅಂತಂದರೆ, ನೀವು ಮಕ್ಳಿಗೆ ಪಾಠ ಮಾಡ್ತಿರ್ತೀರ, ರೀಸನ್ ಕ್ವೆಶನಿಗೆ ಪಾಠ ಮಾಡ್ತಿರ್ತೀರ, ಹೌದಾ? ಗಿವ್ ರೀಸನ್ ಕ್ವೆಶನ್ಸ್ ಬರುತ್ತಲ್ಲ, ಆ ಒಂದು ಕ್ವೆಶನಿಗೆ ರಿಲೇಟೆಡ್ ಆಗಿರುವಂಥದ್ದು. ಇದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ರೀಸನ್ನ ಹೇಳಬೇಕಾಗತ್ತೆ. ರೀಸನಿಗೆ ನೀವೇನು ಹೇಳ್ತೀರಾ, ಒಂದು ಬಿಕಾಸಿಂದ ಸ್ಟಾರ್ಟ್ ಮಾಡ್ತೀರಾ. ಸ್ಟೇಟ್ಮೆಂಟ್ ಆದ ತಕ್ಷಣ ಬಿಕಾಸು, ಹೆನ್ಸು ಇವೆಲ್ಲ ವರ್ಡ್ನ ಯೂಸ್ ಮಾಡ್ತೀರಾ. ಇಲ್ಲೂ ಕೂಡ ನೀವು ಸ್ಟೇಟ್ಮೆಂಟ್ ಓದಬೇಕು, ಬಿಕಾಸ್ ಅಂತಿದ್ದಾಗ ಈ ಸ್ಟೇಟ್ಮೆಂಟ್ ಓದಬೇಕು. ಎರಡಕ್ಕೂ ಲಿಂಕ್ ಇತ್ತು, ಆನ್ಸರ್ ರೈಟ್. ಬಿಕಾಸ್ ಅಂತೇಳಿ ಎರಡಕ್ಕೂ ಲಿಂಕ್ ಇಲ್ಲ, ಆನ್ಸರ್ ರಾಂಗ್. ಇಲ್ಲ ಬಿಕಾಸ್ ಇಲ್ಲ ಅಂತಂದರೆ ಹೆನ್ಸ್ ಅಂತ ಯೂಸ್ ಮಾಡಿಕೊಂಡು ಎರಡಕ್ಕೂ ಲಿಂಕ್ ಮಾಡ್ಕೋಬೇಕು, ಇಲ್ಲ ರಾಂಗ್. ಅಥವಾ ಆರ್, ಇವೆಲ್ಲ ವರ್ಡ್ ಕನೆಕ್ಟಿಂಗ್ ವರ್ಡ್ಸು ಈ ಒಂದು ಅಸರ್ಷನ್ನು ಮತ್ತು ರೀಸನಿಂಗಿಗೆ ಹೆಲ್ಪ್ ಆಗುತ್ತೆ. ಯಾವುದು ಸೂಟಬಲ್ ಇರುತ್ತೋ ಕ್ವೆಶನಿಗೆ, ಯಾವುದು ಸರಿ ಅನಿಸುತ್ತೋ ಆ ಒಂದು ಕನೆಕ್ಟಿಂಗ್ ವರ್ಡ್ಸ್ನ ಹಾಕ್ಕೊಂಡು ಈ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಇನ್ನೊಂದು ಏನು ಅಂತಂದರೆ, ನಾಟ್ ಪ್ರಾಬ್ಲಮ್ಸ್ ಬಂದಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. ಕ್ವೆಶನ್ ಓದಿರ್ತೀವಿ, ಓದಿದಾದಮೇಲೆ ಅದು ಎಲ್ಲದೂ ಸರಿ ಇರುತ್ತೆ, ನಾವಿಲ್ಲಿ ಅವ್ರು ಕೇಳಿರೋಂಥದ್ದು ನಾಟ್ ಕ್ವೆಶನ್ ಅನ್ನೋದು ಗೊತ್ತೇ ಇರಲ್ಲ, ಮರ್ತೋಗ್ಬಿಟ್ಟಿರುತ್ತೆ. ಅಥವಾ ಆ ಟೆನ್ಷನಲ್ಲಿ ನಾವು ಎಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನಾಟ್ ಅನ್ನೋದು ಒಂದು ಮರ್ತೇ ಬಿಟ್ಟಿರ್ತೀವಿ, ಕನ್ಫ್ಯೂಷನ್ ಮಾಡ್ಕೊಂಬಿಡ್ತೀವಿ. ಆವಾಗ ಏನು ಮಾಡಬೇಕು ಆ ಥರ ಒಂದು ಕ್ವೆಶನ್ ಬಂದಾಗ ಅಂದರೆ, ಕ್ವೆಶನ್ ನೀವು ಕಾನ್ಷಿಯಸ್ಸಾಗೆ ಓದಿರ್ತೀರಲ್ವ,
ಕ್ವಶನ್ ಓದಿ ಸ್ವಲ್ಪ ಟೈಮ್ ತಗೊಂಡು ನೀವು ಆ ಒಂದು ಕ್ವಶನ್ ಮೇಲೆ ಎನ್ ಅಂತನೋ ಅಥವಾ ನಾಟ್ ಕ್ವಶನ್ ಅಂತನೋ ಅಥವಾ ಇದು ಬೇರೆ ಥರ ಏನಾದರೂ ಒಂದು ಕ್ವಶನ್ ಇದೆ, ನಿಮಗೆ ಯಾವ ಥರ ಗುರ್ತು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ಇದು ನಾಟ್ ಕ್ವಶನಿಗೆ ಸಂಬಂಧಪಟ್ಟಿರೋದು ಅಂತ. ಆವಾಗ ಏನಾಗುತ್ತೆ, ಇದೊಂದು ಕ್ವಶನ್ ಇದೆ, ಇದ್ರ ಮೇಲೆ ನಾಟ್ ಅಂತಂದಾಗ ನಿಮಗೆ ಉತ್ತರ ಗೊತ್ತಾದ ಮೇಲೆ, ಎ ಬಿ ಅಂತ ಉತ್ತರ ಗೊತ್ತಾದ ಮೇಲೆ, ಓ ಇದು ನಾಟ್ ಕ್ವಶನು, ನಾನಿಲ್ಲಿ ನಾಟನ್ನು ಹುಡುಕ್ಬೇಕಾದ್ರೆ ಏನು ಮಾಡಬೇಕು, ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ ತುಂಬ ಈಸಿಯಾಗಿ ಆನ್ಸರ್ನ ಹುಡುಕ್ಬೋದು. ಎಲಿಮಿನೇಷನ್ನ ಮೆಥಡ್ ಯೂಸ್ ಮಾಡಿಕೊಂಡ್ರೆ ನಾಟ್ ಕ್ವಶನು ಬೇಗನೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆವಾಗ ಉತ್ತರ ಹಾಕ್ತೀವಿ, ಕನ್ಫ್ಯೂಷನ್ ಆಗೋಲ್ಲ, ಓ ಇದು ನಾಟ್ ಮೇಲೆ ಕೇಳಿರೋ ಅಂಥದ್ದು ಅಂತ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಅಂತಂದಾಗ ಏನು ಮಾಡಬೇಕು, ನಮಗೆ ಕಾನ್ಸೆಪ್ಟ್ ಕರೆಕ್ಟಾಗಿರಬೇಕು. ಕಾನ್ಸೆಪ್ಟ್ ಇಲ್ಲ ಅಂತಂದರೆ ಮ್ಯಾಚ್ ದ ಫಾಲೋಯಿಂಗ್ ಮಾಡೋದು ಕಷ್ಟ ಆಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ, ಮತ್ತು ಇಲ್ಲಾಂದರೆ ಬಿ ಸಿ ಅಥವಾ ಡಿ ಸಿ ಈ ಥರ ಕೊಟ್ಟಾಗ ಏನಾಗುತ್ತೆ, ಕನ್ಫ್ಯೂಷನ್ ಬೇರೆ ಆಗುತ್ತೆ. ಟೈಮ್ ಇಲ್ಲೇ ಕಳೆದೋಗ್ಬೋದು. ಆನ್ಸರ್ ಗೊತ್ತಿರುತ್ತೆ, ಬಟ್ ಇಲ್ಲಿ ಆಪ್ಷನಲ್ಲಿ ಹುಡುಕ್ಬೇಕಾದ್ರೆ ಟೈಮ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಎಲ್ಲೆಲ್ಲೋ ಹಾಕ್ಬಿಡ್ತೀವಿ. ಏನು ಮಾಡಬೇಕು ಅಂತಂದಾಗ, ನಮಗೆ ಆನ್ಸರ್ ಗೊತ್ತಿದೆ ಅಂದಾಗ ಅಟ್ಲೀಸ್ಟ್ ನಿಮ್ಮ ಹತ್ರ ಪೆನ್ಸಿಲ್ ಇದ್ದರೆ ಎ ಬಿ ಸಿ ಡಿಯಲ್ಲಿ ಫಸ್ಟ್ ಏನಿರುತ್ತೆ, ಎ ಅನ್ನೋದು ಅಥವಾ ಬಿ ಅನ್ನೋದು ಸಿ ಅನ್ನೋದು ಎಲ್ಲಿದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಆವಾಗ ಎಲಿಮಿನೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಲಿಮಿನೇಷನ್ ಮೆಥಡ್ ಮಾಡೋಕ್ಕೆ ಇದು ಬೆಸ್ಟ್ ಒಂದು ಕ್ವಶನ್ ಅಂತಲೇ ಹೇಳ್ಬೋದು. ಪ್ರಾಬ್ಲಮೆಟಿಕ್ ಕ್ವಶನ್ನು ಇದ್ರ ಬಗ್ಗೆ ನಾನು ಜಾಸ್ತಿ ಮಾಡಲ್ಲ, ಯಾಕೆಂದರೆ ಇದು ಏನಿದ್ರೂ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ನೀಟಾಗಿ ಅಕ್ಯುರೆಸಿಯಾಗಿ ಸ್ಪೀಡಾಗಿ ಮ್ಯಾಥಮೆಟಿಕ್ಸಲ್ಲಿ ತುಂಬ ಸ್ಪೀಡ್ ಇದ್ದವರು ಈ ಒಂದು ಕ್ವಶನ್ನ ಏನಂತಂದರೆ ಸಾಲ್ವ್ ಮಾಡ್ತಾರೆ, ಇಲ್ಲ ಅಂತಂದರೆ ಸ್ಕಿಪ್ ಮಾಡೋಗೋದು ಒಳ್ಳೆಯದು. ಪ್ಯಾಸೇಜಲ್ಲಿ ಮೇನಾಗಿ ಏನು ಅಂತಂದರೆ 2 ಮೆಥಡ್ ಇದೆ. ಒಂದು ಸ್ಕ್ಯಾನಿಂಗ್ ಮೆಥಡ್, ಅಂದರೆ ಒಂದು ವರ್ಡ್ ಇರುತ್ತೆ, ಅದು ಎಲ್ಲಿದೆ ಅಂತ ಸ್ಕ್ಯಾನ್ ಮಾಡ್ತಾ ಹೋಗೋದು, ಆ ವರ್ಡ್ ಬಂದ ತಕ್ಷಣ ಅದರಷ್ಟು ಟಾಪಿಕನ್ನು ಹುಡ್ಕೊಂಬಿಟ್ಟು ಸಾಲ್ವ್ ಮಾಡೋದು. ಇನ್ನೊಂದು ಏನಂದರೆ ಡೀಟೇಲಾಗಿ ಓದೋದು. ನಿಮಗೆ ಈ ಒಂದು ಮೆಥಡ್ CTETಯಲ್ಲಿ ಯಾವುದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಅನಿಸುತ್ತೋ ಆ ಥರ ಪ್ರಾಕ್ಟೀಸ್ ಮಾಡಿ. ಆದರೆ ನಾನು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ಆದಷ್ಟು ಪ್ಯಾಸೇಜನ್ನು ನೀಟಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಏನು ಮಾಡಿ ಅಂತಂದರೆ ಪ್ಯಾಸೇಜ್ ಕ್ವಶನ್ನ ಸಾಲ್ವ್ ಮಾಡಿ. ಒನ್ ವರ್ಡ್ ಡೈರೆಕ್ಟ್ ಕ್ವಶನ್ಸ್ ಇತ್ತು ಅಂದರೆ ಅದು ಡೈರೆಕ್ಟಾಗಿ ಸಾಲ್ವ್ ಮಾಡಿ, ಯಾವುದೇ ಥರ ಪ್ಯಾಸೇಜು ಓದಬೇಕು ಅಂತಿಲ್ಲ. ಫಸ್ಟ್ ಇಂಗ್ಲೀಷು ಅಥವಾ ಕನ್ನಡ ಏನಾದರೂ ಇದು ತೊಗೊಂಡಾಗ ಡೈರೆಕ್ಟ್ ಕ್ವಶನ್ ಇರುತ್ತಲ್ಲ, ಫಸ್ಟ್ ಅಲ್ಲಿಗೆ ಹೋಗಬೇಕು. ಆನಂತರ ಪ್ಯಾಸೇಜನ್ನು ನೀಟಾಗಿ ಓದಿ ಅರ್ಥ ಮಾಡಿಕೊಂಡು ಮುಂದೆ ಹೋಗೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗೆ ಇದು ಕೂಡ ನಿಮ್ಮ ಒಂದು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿದೆ, ನಿಮ್ಮ ಒಂದು ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋದಿಲ್ಲ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.